ಗುರೂಜಿ, ಶಿವಂ ವಾಸ್ತು ವಿಭಾಗದಲ್ಲಿ ಇವತ್ತೇನು ತಿಳಿಸ್ಕೊಡ್ತಿದ್ದೀರಾ? ನಿನ್ನೆ ಎಲ್ಲಿವರೆಗೆ ನಿಲ್ಸಿದ್ರಿ ಅಂದ್ರೆ ಅಕ್ಷತೆಯ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡ್ತಿದ್ರಿ. ಅದರಲ್ಲೂ ಕೆಂಪು ಅಕ್ಷತೆ ಏನ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತಿದ್ರಿ. ಯಾಕಂದ್ರೆ ಗುರುಗಳಿಂದ ನಮಗೆ ಸಿಗೋದೇ ಕೆಂಪು ಅಕ್ಷತೆ ಅಂತ ಹೇಳ್ತಿದ್ರಿ. ಹಾಗೆ ಕುಂಕುಮವನ್ನ ವಿವಿಧ ರೀತಿಯಲ್ಲಿ ಹೇಗೆ ಬಳಸಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ ಅಂತಿದ್ರಿ. ನಿಜ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ಮತ್ತೊಮ್ಮೆ. ಎಲ್ಲಿಗಪ್ಪ ಅನ್ಕೊಂಡ್ರ? ಶಿವಂ ವಾಸ್ತು. ಕಾಲಕ್ರಮೇಣವಾಗಿ ನಿಧಾನ ಮಾಡೋದು ಬೇಡ. ಬನ್ನಿ ಭಗವಂತನ ಸ್ವಾಸ್ತು ಪುರುಷನ್ನ ಶಿವಂ ಜೊತೆಗೆ ಸ್ಮರಣೆ ಮಾಡ್ಕೊಳ್ಳೋಣ, ನೋಡೋಣ. ಪರಮಾತ್ಮನ ಕೃಪಾ ಕಟಾಕ್ಷಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನೋಡಿ, ಈ ಶಿವಂ ವಾಸ್ತುವಲ್ಲಿ ಮನೆಯೊಳಗೆ ಆಗು ಹೋಗುಗಳನ್ನ ನೋಡ್ಕೊತೀವಿ ಅಂತೆ. ಸಣ್ಣ ಪುಟ್ಟದ್ದಾದರೂ ಮನೆಯೊಳಗೆ ಸರಿಯಾಗಿ ನೋಡ್ಕೊಳ್ಳದಿದ್ರೆ ಬಹಳ ಕಷ್ಟ. ಶಿವಂ ವಾಸ್ತುವಲ್ಲಿ ವಾಸ್ತುಯುತವಾಗಿರಬೇಕು ಮನೆಗಳು ಅಂತ ಹೇಳ್ತೀವಿ. ಇವತ್ತು ಅಂಗಾರಕ ಜಯಂತಿ, ಮೀನ್ ಬಗ್ಗೆ ಮಾತಾಡೋಣ. ತದನಂತರ ಕುಂಕುಮದ ಬಗ್ಗೆ ಮಾತಾಡೋಣ. ಎರಡೂ ವಿಚಾರಗಳನ್ನು ಮಾತಾಡೋಕ್ಕೆ ಈ ಕುಂಕುಮ ಅಂಗಾರಕನಾಗಿರ್ತಕ್ಕಂಥ ಕೆಂಪು ವರ್ಣ ಮತ್ತು ಮೀನುಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಮನೆಯಲ್ಲಿ ಮೀನಿಡಬೇಕಾ ಬೇಡ ಅಂತ ಭಾಳ ಜನ ಕೇಳ್ಕೊತಾರೆ. ತದನಂತರ ಮನೆಯಲ್ಲಿರ್ತಕ್ಕಂಥ ಮೀನುಗಳಿಗೆ ಅಂಗಾರಕನಿಗೇನು ಸಂಬಂಧ ಅಂತ ಕೇಳ್ಕೊತಾರೆ. ಕುಜನ ದೋಷಗಳು ಹೋಗಬೇಕಾದ್ರೂ ಮೀನುಗಳು ಬಹಳ ಮುಖ್ಯ ಅಂತ ಹೇಳ್ತೀವಿ. ಕುಜ ದೋಷ ಇದ್ದವರು ಮೀನನ್ನು ಮುಟ್ಬೇಡಿ ಅಂತ ಹೇಳ್ತೀವಿ. ಎಲ್ಲರೂ ಸರ್ಪ ಸಂಸ್ಕಾರ ಆಗಲಿ, ಅಂಗಾರಕ ದೋಷಗಳನ್ನು ಕಾಳಸರ್ಪ ದೋಷಗಳನ್ನಾಗಿ ಮಾಡ್ಕೊಂಬಂದಿದ್ದಾಗಲಿ, ಇಂಥವರು ಯಾವ ಕಾಲಕ್ಕೂ ಜನ್ಮದಲ್ಲಿ ಪಿತೃ ಋಣಗಳನ್ನು ತೀರಿಸ್ಕೊಳ್ಳೋಕ್ಕೆ ನಾರಾಯಣ ಬಲಿ ಪ್ರೇತ ಸಂಸ್ಕಾರವನ್ನು ಮಾಡ್ಕೊಂಬಂದಿದ್ದಾಗಲಿ, ಯಾವ ಕಾಲಕ್ಕೂ ಆಶ್ಲೇಷ ಬಲಿಯನ್ನು ಮುಗಿಸಿದ್ದಾಗಲಿ, ಇವರೆಲ್ಲರೂ ಮೀನುಗಳನ್ನು ಯಾವ ಕಾಲಕ್ಕೂ ತಿನ್ನಲೇಬಾರ್ದು, ಕೋಳಿಗಳನ್ನ ನೋಡಲೇಬಾರ್ದು. ಈ ಥರ ಇದ್ದಾಗ ಪರಿವರ್ತನೆ ಏನು ಅಂದರೆ, ಜೀವನದಲ್ಲಿ ಮನೆ ಒಳಗಿರ್ತಕ್ಕಂಥ ಮೀನುಗಳನ್ನು ಯಾವತ್ತೂ ಸಾಕಬೇಕಾದ ಪರಿಸ್ಥಿತಿ ಇವರ ಕುಜದೋಷಕ್ಕೆ ಪರಿಹಾರ. ಹೇಗದು ಅಂದ್ಕೊಂಡ್ರೆ, ನಮ್ಮಲ್ಲಿ ಏನಂತೀವಿ, ಒಂದು ಕುಂಕುಮವನ್ನು ಇಟ್ಕೊಂಡ್ಬಂದಾಗ ದೇವಸ್ಥಾನದ ಕುಂಕುಮ ತರ್ತೀವಿ. ಮೊದಲಾಗಿ ಕುಂಕುಮ ತಂದಾಗ ಆ ಮನೆಯಲ್ಲಿರ್ತಕ್ಕಂಥ ಕುಂಕುಮ ಅರಿಶಿಣದಿಂದ ಮಾಡಿರೋದು ಅಂತ. ಅಂದರೆ ಒಳ್ಳೆ ಅರಿಶಿಣದಲ್ಲಿ ಮಾಡಿರ್ತಕ್ಕಂಥ ಕುಂಕುಮವನ್ನು ಮಾಡಿಕೊಂಡ್ರೆ ನೋಡಿ, ಸ್ವಲ್ಪ ಮಟ್ಟಿಗೆ ಅರಿಶಿಣಕ್ಕೆ ಇಷ್ಟೇಷ್ಟು ಸುಣ್ಣ ಕಲಸಿ ಕೆಂಪಾಗತ್ತಲ್ವ, ಹಾಗೆ ಆ ಕೆಂಪಾದ ಮೇಲೆ ಅದು ಕುಂಕುಮ ಆಗುತ್ತೆ. ಈ ರೀತಿ ಕುಂಕುಮನ್ನು ಹಾಕಬೇಕಾದ್ರೆ, ಕುಂಕುಮನ್ನು ಮಾಡಬೇಕಾದ್ರೆ ಸೆಗಣಿ ಅಂದರೆ ಅದನ್ನು ಬೆರಣಿ ಮಾಡಿ ಆ ಪುಡಿಯನ್ನು ಭಸ್ಮವನ್ನು ಏನು ಮಾಡ್ತೀವಿ ಆ ರೀತಿ ಸ್ವಲ್ಪ ಮಟ್ಟಿಗೆ ಆ ಭಸ್ಮವನ್ನು ಸೇರಿಸಿ ಜೊತೆಯ ಭಾಗದಲ್ಲಿ ಕೇಸರಿಯನ್ನು ಹಾಕಿ ಅಲ್ಲಿರ್ತಕ್ಕಂಥ ವಸ್ತುಗಳನ್ನು ಯಾವ ಕಾಲಕ್ಕೂ ಇಜ್ಜಲನ್ನು ಪುಡಿಯನ್ನು ಮಾಡಿ ಕೆಂಪಾಗಿರ್ತಕ್ಕಂಥ ಈ ಜೀವನವನ್ನು ಪರಿಪೂರ್ಣವಾಗಿ ಶಾಶ್ವತವಾಗಿ ಅರಿಶಿಣ ಹಾಗೇ ಇರಬೇಕು ಅಂದರೆ ಅರಿಶಿಣ ಕುಂಕುಮವಾಗೇ ಬಣ್ಣ ಚೇಂಜ್ ಆಗಬಾರ್ದು ಅನ್ನೋಕ್ಕೆ ಕೆಲವ್ರು ಹಾಕಿದರೆ ಚೇಂಜ್ ಆಗಿಬಿಡುತ್ತೆ. ಯಾಕೆಂದರೆ ಕೆಮಿಕಲ್ಸ್, ಇದು ಕೆಮಿಕಲ್ ಅಲ್ಲ, ಹಾಗೇ ಇರ್ತಕ್ಕಂಥ ಜೀವನ. ಇದು ಯಾಕೆ ಅಂದರೆ ನಾವು ಹಾಕಿರ್ತಕ್ಕಂಥ ಸುಣ್ಣ. ಅದಕ್ಕೆ ದೊಡ್ಡ ಸುಣ್ಣವನ್ನು ಪಾತ್ರೆಯಲ್ಲಿ ಅರಿಶಿಣವನ್ನು ಹಾಕಿ ಚೆನ್ನಾಗಿ ಕಲಸಿ ಕುಂಕುಮ ಮಾಡಿ ಲೇಪನ ಮಾಡಿ ಕುಂಕುಮವನ್ನು ಪುಡಿ ಮಾಡಿ ಇದನ್ನೆಲ್ಲ ಮಿಶ್ರಣ ಮಾಡ್ತಾರೆ. ಇಷ್ಟು ಚೆನ್ನಾಗಿ ಯಾಕೆ ಮಾಡ್ತಾರೆ ಅಂದರೆ, ಅರಿಶಿಣ ಕುಂಕುಮ ಅನ್ನೋದು ಬಹಳ ಮುಖ್ಯ. ಅರಿಶಿಣ ಭೂಮಿಯಿಂದ ಬಂದಿರೋದು, ಕುಂಕುಮ ಅಂಗಾರಕ ಸ್ವರೂಪ, ಆದರೂ ಅರಿಶಿಣದಿಂದನೇ ಮಾಡಿರೋದ್ರಿಂದ ಈ ಕುಂಕುಮವನ್ನು ಅಥರ್ಣ ಶೇಷಕ್ಕೆ ಉಪಯೋಗಿಸೋದು ಅಥವಾ ಪುಣ್ಯಕ್ಷೇತ್ರಕ್ಕೆ ಉಪಯೋಗಿಸೋದು, ಅಂದರೆ ಶುಭಕ್ಕೆ ಅಶುಭಕ್ಕೆ ಅಂತೀವಿ. ಆದರೆ ದೋಷ ಪರಿಹಾರಕ್ಕೆ ಗುರುಗಳ ಹತ್ರ ಯತಿಗಳು, ಅಂದರೆ ಅವರಿಗೆ ಆತ್ಮ ಇರಲ್ಲ, ದೇಹ ಮಾತ್ರ. ದೇಹ ಇದ್ದರೂ ಗುರುಗಳು ಹೆಂಗಾದ್ರು ಅಂದರೆ, ಅವರು ಯಾವ ಕಾಲಕ್ಕೂ ಒಂದು ದಂಡ ಅಂತ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಆ ದಂಡ ಅಂತ ಕೈಯಲ್ಲಿ ಇಟ್ಕೊಂಡಾಗ ಆ ದಂಡದಲ್ಲಿ ಗಾಯತ್ರಿ ಧ್ವಜ ಆಗಿರುತ್ತೆ. ಆ ಪುಟ್ಟ ಧ್ವಜವನ್ನು ಇಟ್ಕೊಂಡಿರ್ತಾರೆ. ಈ ಧ್ವಜದಲ್ಲಿ ಅವರ ಉಡ್ದಾರ ಮತ್ತು ಜನವಾರವನ್ನು ತಿರುಗಿಸಿ ಅದಕ್ಕೆ ಕಟ್ಟಿರ್ತಾರೆ. ಅಂದರೆ ಎತ್ತು ಬಿಟ್ಟಿದ್ದಾಗ ಸನ್ಯಾಸಿ ಯೋಗದಲ್ಲಿ ಯಾವ ಕಾಲಕ್ಕೂ ಉಡ್ದಾರ ಆಗಲಿ ಜನವಾರ ಆಗಲಿ ಉಪಯುಕ್ತ ಇಲ್ಲ. ಅವನು ನಿರ್ವಾಣ ಸ್ವರೂಪ, ಸನ್ಯಾಸ ಯೋಗ. ಇವನ್ನ ಯಾವ ಕಾಲಕ್ಕೂ ಕೋಪಿನ ದರ್ಶನವನ್ನೇ ಮಾಡಬೇಕು ಅಂತ ಹೇಳ್ತೀವಿ. ಆದರೆ ಹೊರಭಾಗದಲ್ಲಿರ್ತಕ್ಕಂಥವ್ರಿಗೆ ಯಾವತ್ತೂ ಕೆಟ್ಟ ಭಾಗದಲ್ಲಿ ಕಾಣಬಾರ್ದು. ಅಥವಾ ಕೆಲವರು ಹಾಸ್ಯಾಸ್ಪದವಾಗಿ ನೋಡ್ತಾರೆ, ಏನಪ್ಪ ಇವ್ರು ಹೀಗೆ ಕೋಪಿಂದಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದು ಅಸ್ಪೃಶ್ಯವಾಗತ್ತೆ, ಅಥವಾ ಯಾವುದೋ ಈ ದೃಶ್ಯಗಳು ಸರಿಯಾಗಿ ಕಾಣೋದಿಲ್ಲ ಅಂತ ಹೇಳಿ ಒಂದು ಮಗಟವನ್ನು ಮಡಿಯನ್ನು ಕಟ್ಕೊತಾರೆ. ಅದಕ್ಕೆ ಒಂದು ಮಡಿಯನ್ನು ಕೊಡ್ರೋ ಅಂತಾರೆ. ಆ ಮಡಿ ವಸ್ತ್ರವೇ ಆಗತ್ತೆ. ಅಂದರೆ ಒಳಭಾಗದಲ್ಲಿ ಅವರಿಗೆ ವಸ್ತ್ರವನ್ನು ಮಾತ್ರ ಹಾಕ್ಕೊಂತಾರೆ. ಯಾವ ಕಾಲಕ್ಕೂ ಆತ್ಮ ಸಂಪ್ರೋಕ್ಷಣೆ ಪೂರ್ತಿ ದಂಡದಲ್ಲಿ ಜೀವ ಕೊಟ್ಬಿಡ್ತಾರೆ. ಇವರು ಜೀವ ಇಲ್ಲದಿದ್ದ ದೇಹ ಅಂತ. ಅದಕ್ಕೆ ಅವ್ರ ಕಾಲನ್ನ ನಾವು ಮುಟ್ಟಬಾರ್ದು ಅಂತ ಹೇಳ್ತೀವಿ. ಇಂಥವರ ಕೈಯಲ್ಲಿ ಕುಂಕುಮದಲ್ಲಿ ಮಾಡಿರ್ತಕ್ಕಂಥ ಅಕ್ಷತೆಯನ್ನು ಇಸ್ಕೊಂಡಾಗ ಎತ್ಕೊಂಡು ಮನೆಗೆ ಬರಬೇಕು. ಅದಕ್ಕೆ ಮಂತ್ರಾಲಯಕ್ಕೆ ಹೋದಾಗ ರಾಘವೇಂದ್ರ ಸ್ವಾಮಿದಾಗಲಿ, ಇನ್ನೇನು ಆರಾಧನೆ ಬೇರೆ ಹತ್ರ ಬಂತು, ಜ್ಞಾಪಕ ಇದೆಯಾ? ಹೇಳ್ತೀನಿ ಬಿಡಿ. ಅದಾದ ಮೇಲೆ ಇಂಥ ಒಂದು ಮಂತ್ರಾಲಯದಲ್ಲಿ ಬಂದಿರತಕ್ಕಂಥ ವಿಚಾರ
ಮಂತ್ರಾಕ್ಷತೆ. ಅದಕ್ಕೆ ನಿಮ್ಮ ಜೀವನ ಈ ರೀತಿ ಪರಿವರ್ತನೆ ಆಗೋಕ್ಕೆ ಆ ಕುಂಕುಮದಲ್ಲಿ ಮಾತ್ರ ಮಂತ್ರಾಕ್ಷತೆ ಅಂತ ಅಂದಾಗ ಮನೆ ಒಳಗೆ ಒಂದು ಡಬ್ಬಿಲ್ ಹಾಕ್ತಾ ಬರಬೇಕು. ಇವತ್ತು ಹೋಗಿ ಬಂದ್ವಿ, ಡಬ್ಬಿಲ್ ಹಾಕಬೇಕು. ನಾಳೆ ಹೋಗಿ ಬಂದ್ವಿ, ಡಬ್ಬಿಲ್ ಹಾಕಬೇಕು. ಹೋಗಿ ಬಂದಿದ್ದು ಮಂತ್ರಾಕ್ಷತೆ ಎಲ್ಲ ಡಬ್ಬಿಲ್ ಹಾಕ್ತಾ ಇದ್ರೆ ಮಂತ್ರಾಕ್ಷತೆ ಡಬ್ಬಿಲ್ ಸೇರ್ತಾ ಇರುತ್ತೆ, ಮಂತ್ರ ಅಕ್ಷತೆ ಆಗ್ತಾ ಇರುತ್ತೆ, ಅಕ್ಷಯವಾಗ್ತಾ ಇರುತ್ತೆ. ನೀವು ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಅದರೊಳಗೆ ಡಬ್ಬಿಲ್ ತೆಗೆದು ಒಂದು 2 ಅಕ್ಷತೆ ತಲೆ ಮೇಲೆ ಹಾಕ್ಕೊಂಡು ಒಂದೆರಡು ಬಾಯಿ ಕಾಳು ಹಾಕ್ಕೊಂಡು ಹಾಗೆ ಹೊರಡಿ. ಏನು ರಕ್ಷೆ ಅಂದರೆ ಸಾಯಂಕಾಲ ಬಂದು ತಿರುಗಿ ದೇವ್ರಿಗೆ ನಮಸ್ಕಾರ ಮಾಡಿದ ತಕ್ಷಣ ಭಗವಂತ ಇಷ್ಟೊತ್ತು ಹೋಗಿ ಬರೋವರೆಗೂ ನಿನ್ನ ರಕ್ಷೆ ನನ್ನ ತಲೆ ಮೇಲೆ ಇತ್ತಪ್ಪ ಭಗವಂತ, ತುಂಬ ಸಂತೋಷ ಅಂತ ಒಂದು ಸಾಷ್ಟಾಂಗ ನಮಸ್ಕಾರ. ಹೊರಗಡೆ ಹೋದವನು ಸೇಫಾಗಿ ಬರಬೇಕಲ್ಲ, ಹೋದವನು ವಾಪಸ್ ಬರ್ತಾನೋ ಇಲ್ವ ಗ್ಯಾರಂಟಿ ಇಲ್ಲ. ಮನೆಗೆ ಹೇಳಿ ಬಂದೇನೋ ಅಂದರೆ ಹೋಗಿ ಬಂದಿನೋ ಫೋಟೋಲ್ಲಿ ಬಂದರೂ ಹೇಳೋಕ್ಕಾಗಲ್ಲ. ಅದಕ್ಕೆ ಜೀವನದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರಿಗೂ ನಿಮ್ಮ ಮೊದಲೇ ಹೇಳಿದ್ದೀನಿ, ಮನೇಲಿ ಹೇಳ್ಬಿಟ್ಟು ಹೋಗಿ, ದಯವಿಟ್ಟು ಹೇಳದೆ ಹಾಗೆ ಹೋದರೆ ಪ್ರಯೋಜನವಿಲ್ಲ. ಈ ಅಕ್ಷತೆ ಏನೇನು ಮಾಡಬೇಕು ಯಾವತ್ತು ತಿಳ್ಕೊಳ್ಳಿ, ಒಂದು ಮೀನಿನ ಆಕಾರದಲ್ಲಿ ಮೀನನ್ನು ಮನೆಯೊಳಗೆ ಇಟ್ಕೋಬೇಕು. ಹೇಗೆ ಇಟ್ಕೊಳ್ಳೋದು? ಒಂದು ಅಕ್ವೇರಿಯಂ. ಕೆಲವರೆಲ್ಲ ಇಟ್ಕೊತಾರೆ, ಆ ಅಕ್ವೇರಿಯಮಲ್ಲಿ ನಮ್ಮನೇಲಿ ದಿನಾ ಮೀನು ಸಾಯುತ್ತೆ. ನಿಜ ಹೇಳಬೇಕು ಅಂದರೆ ಒಂದು ರಹಸ್ಯ, ಮನೆಯನ್ನು ಕಟ್ಟಬೇಕಾದ್ರೆ ಮತ್ಸ್ಯಂತ್ರ ಇಟ್ಕೊಳ್ಳಿ ಅಂತ ನಿಮಗೆ ಹೇಳಿದೆ. ಇಡೀ ದೋಷ ಮೀನು ತಿನ್ನುತ್ತೆ. ಅದಕ್ಕೆ ಈ ರಹಸ್ಯದಲ್ಲಿ ಯಾರೂ ಇದುವರ ತನಕ ನಿಮಗೆ ಮತ್ಸ್ಯಂತ್ರ ಇಟ್ಟು ಪ್ರತಿಷ್ಠಾಪನೆ ಮಾಡಿಸಿಲ್ಲ. ದೇವಾಲಯಕ್ಕಾಗಲಿ ಮನೆಗಾಗಲಿ ಮತ್ಸ್ಯಂತ್ರ ಈಶಾನ್ಯದಲ್ಲಿ ಅಂದರೆ ಪೂರ್ವ ಮತ್ತು ಉತ್ತರ ಭಾಗದ ಮಧ್ಯಭಾಗದಲ್ಲಿ ಮೂಲೆ ಒಳಭಾಗದಲ್ಲಿ ಕೆಳಗೆ ಪ್ರತಿಷ್ಠಾಪನೆ ಮಾಡುವಾಗ ಹಾಲು ಮೊಸರು ತುಪ್ಪ ಚಕ್ರೆ ಎಲ್ಲ ಏನು ಅಂದೋರ್ಗೂ ಹಾಕಿರ್ತಾರೆ. ಇಂಥ ಇಲ್ಲ ಅನ್ಯೋನ್ಯವಾಗಿ ಹಾಕಿರ್ತಕ್ಕಂಥ ವಿಚಾರಗಳಲ್ಲಿ ಒಳಭಾಗದಲ್ಲಿ ರತ್ನ ಕಲಶವಾಗಿರ್ತಕ್ಕಂಥದ್ದು ಏನಾದರೂ ಬಂಗಾರ ನಾಣ್ಯಗಳು ಕೂಡ ಅದರೊಳಗೆ ಹಾಕಿರ್ತಾರೆ. ಈ ಮತ್ಸ್ಯಂತ್ರ ಏನಂದರೆ ಒಳಭಾಗದಲ್ಲಿ ನಮಗೆ ಮನೆಗೆ ಎಂಟ್ರಿ ಆಗ್ತಕ್ಕಂಥ ದೋಷನ ಈಶಾನ್ಯದಲ್ಲೇ ತಿಂದುಬಿಡುತ್ತೆ. ಆ ದೋಷ ಅಲ್ಲೇ ಹೊರಟೋಗುತ್ತೆ. ನೀವು ಅಕಸ್ಮಾತ್ ತಿರುಗಿ ಪರೀಕ್ಷೆ ಮಾಡಬೇಕು ಅಂದರೆ ಒಳಗಡೆ ಹಾಕಿರ್ತಕ್ಕಂಥ ನಾಣ್ಯಗಳು ಏನಾದರೂ ಬಂಗಾರದ್ದಾಗಿದ್ದರೆ ಕಪ್ಪಾಗ್ಬಿಡುತ್ತೆ ನೋಡಿ. ಅಂದರೆ ಆ ದೋಷಗಳು ಈಶಾನ್ಯಕ್ಕೆ ಹೊಡಿತಾ ಇರುತ್ತೆ, ಮನೆಗೆ ಹೊಡೆಯಲ್ಲ. ಅದಕ್ಕೆ 100 ವರ್ಷಕ್ಕೊಂದ್ಸಲಿ ಮಾತ್ರ ಮನೆಯನ್ನು ಹೊಡೆದಾಕಿ ಮತ್ತೆ ಪುನಶ್ಚೇತನ ಕಟ್ಟಲೇಬೇಕು ಅಂತ ಹೇಳುತ್ತೆ. ಇಲ್ಲದರೆ ಪ್ರೇತ ಸಂಚಾರಗಳಲ್ಲಿ ಪ್ರೇತಗಳು ವಾಸವಾಗುತ್ತೆ. ಪ್ರತಿಯೊಂದು 100 ವರ್ಷಕ್ಕೂ ಒಂದು ಮನೆಯನ್ನು ಹೊಡೆದು ಬಿಸಾಕಿ ಮತ್ತೆ ಕಟ್ಟಬೇಕು. ಎಷ್ಟೇ ಗಟ್ಟಿ ಪುಟ್ಟಿಯಾಗಿದ್ರೂ ಮನೆ ಹೊಡೆದಾಕ್ಬೇಕು. ಯಾಕೆಂದರೆ ಫಲ ಇರೋದೇ 100 ವರ್ಷಕ್ಕೆ. ಅದಕ್ಕೆ ಶತಮಾನಂ ಭವತಿ ಅಂದರೆ ಶತಮಾನಂ ಭವತಿ. ಯಾವತ್ತೂ ಶತ ಅಂತಕ್ಕಂಥ ವಿಚಾರ 100 ಅನುಗ್ರಹ ಸಿದ್ಧಿಯನ್ನು ಕೊಡ್ತೇ ಹೊರತು ಯಾವತ್ತೂ 1000 ಅಂತ ಕೊಡಲ್ಲ. ಅದಕ್ಕೆ ಜಗತ್ತಿಗೆ ನೀವು ಆ 100 ಫಲವನ್ನು ಕೊಡ್ತಕ್ಕಂಥ ಆ 108 ಫಲವನ್ನು 8 ಯಾವತ್ತು ಅಷ್ಟಮಾಧಿಪತಿ ಕರ್ಮಸ್ಥಾನ. ಅದಕ್ಕೆ 101 ಮತ್ತೆ 0 ಶೂನ್ಯ ನಮ್ಮ ಜೀವನ, 8 ಕರ್ಮಫಲ 8 ಇರುತ್ತೆ. ಆ ಜೀವನ 8 ಫಲಗೆ ಅಷ್ಟದಿಕ್ಪಾಲಕರು ನೋಡ್ಕೊತಾರೆ 8 ಫಲವನ್ನು. ಇದರಲ್ಲಿ ಆ ಮೀನುಗಳನ್ನು ಸಾಕಿದಾಗ ಎಲ್ಲಿಡಬೇಕು? ಈ ಮೀನುಗಳನ್ನು ಇಡಬೇಕಾದ್ರೆ ಕುಜ ಮೀನು ಎಷ್ಟು ಸಾಯ್ತಾ ಇದೆಯೋ ಮನೆಯಲ್ಲಿ ಅಷ್ಟು ದೋಷಗಳು ಹೋಗ್ತಾ ಇದೆ. ಕುಜನ ದೋಷ ಅಷ್ಟು ಹೋಗ್ತಾ ಇದೆ. ಹೆಂಗೆ ಹೋಗುತ್ತೆ? ನಿಂಬೆಹಣ್ಣಿಗೂ ಮೀನಿಗೂ ಇರೋ ಸಂಬಂಧ. ಮನೇಲಿ ನಿಂಬೆಹಣ್ಣು ಇಡುವಂದೆ, ಎಲ್ಲಿಡುವಂದೆ, ಎಷ್ಟಿಡುವಂದೆ. ಅದಾದಮೇಲೆ ಮೀನು ಇಡುವಂದೆ, ಮೀನು ಎಲ್ಲಿಡುವಂದೆ, ಅಕ್ವೇರಿಯಮಲ್ಲಿ ಇಡುವಂದೆ. ಎಷ್ಟು ಮೀನುಗಳು ಇಟ್ಕೊಂಡೆ ನೋಡಿ. 1 ಮೀನು ಗೋಲ್ಡ್ ಫಿಶ್, 8 ಮೀನು ಕಪ್ಪು ಫಿಶ್ಶು, ಇಲ್ಲ 8 ಮೀನು ಗೋಲ್ಡ್ ಫಿಶ್ಶು, 1 ಕಪ್ಪು ಫಿಶ್ಶು. ಹೀಗೆ ಕಪ್ಪಾಗಿರ್ತಕ್ಕಂಥ ಮೀನು ಬಿಟ್ಬಿಟ್ಟು ಶಾರ್ಕ್ ಫಿಶ್ ಅಂತೆ, ಯಾವುದೋ ಸ್ಟ್ರೈನರ್ ಫಿಶ್ ಅಂತೆ, ಇಲ್ಲದೇ ಇರೋ ವಾಸ್ತು ಮೀನುಗಳಂತೆ ಯಾವ ಹೇಳಿದ್ದು. ನಿಮಗೆ ಸಂತೋಷಕ್ಕೆ ಬೇಕಾದ್ರೆ ಮೀನುಗಳು ಇಟ್ಕೊಳ್ಳಿ ಹೊರತು ಇದೆಲ್ಲ ವಾಸ್ತು ಚೆನ್ನಾಗಿ ಸೇರಿ ಮಾಡೋದಲ್ಲ. ಜೀವನದಲ್ಲಿ ಮನೆ ಒಳಗಡೆ ಆ ಮೀನುಗಳು ಸಾಯ್ತಾ 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 ನೀವು ಸಂತೋಷ ಪಡಬೇಕು. ಓಹೋ ನನ್ನ ಮನೇಲಿ ಇಷ್ಟು ದೋಷ ಇದೆ, ತಂದ ತಕ್ಷಣವೇ ಮೀನುಗಳು ಸತ್ತೋಯ್ತ್ರಿ, ಅದು 8 ಮೀನುಗಳು ಅಂದರೆ ಎಷ್ಟು ನಿನ್ನ ಮನೇಲಿ ದೋಷ ಇದೆ ಅಂತ ತೋರಿಸ್ಕೊಡುತ್ತೆ. ಎಲ್ಲ ಮೀನುಗಳು ಲಕ್ಷಣವಾಗಿದೆ ಅಂದರೆ ದೋಷಗಳೆಲ್ಲ ಕಳೆದು ಹೋಗಿದೆ. ಯೋಚನೆ ಮಾಡಬೇಡಿ. ಅದಕ್ಕೆ ಸಮಯಕ್ಕೆ ಏನು ಮಾಡಬೇಕು? ಕುಂಕುಮನ್ನು ಯಾವತ್ತು ರಕ್ತಗರ್ಭಿತ ಕುಂಕುಮನ್ನು ಮಠದಲ್ಲಿ ಹೋದಾಗ, ಯತಿಗಳ ದೇವಸ್ಥಾನದಲ್ಲಿ ಕುಂಕುಮ ಅಂತಂದರೆ ಯಾವುದೇ ಗುರುಸ್ಥಾನಕ್ಕೆ ಹೋದಾಗ ಕುಂಕುಮ ತೊಗೊಂಬರ್ಬೇಕು. ನಾವೆಲ್ಲ ಸಾಧಾರಣ ಕುಂಕುಮ ತರೋದಿಲ್ಲ ಅಂದರೆ ಈಶ್ವರನ ದೇವಸ್ಥಾನದಲ್ಲಿ ಕುಂಕುಮ ತರಲ್ಲ, ವಿಭೂತಿನೇ ತರೋದು. ಅಮ್ಮನವ್ರ ದೇವಸ್ಥಾನದಲ್ಲಿ ಮಾತ್ರ ಕುಂಕುಮ ತರ್ತೀವಿ. ಅದೇ ಮಂತ್ರಾಲಯದಲ್ಲಿ ಅಥವಾ ರಾಯರ ಮಠಗಳಲ್ಲಿ ಅಥವಾ ಯಾವುದೇ ಒಂದು ಮಠದಲ್ಲಿ ಸ್ವಾಮಿಗಳಲ್ಲಿ ಅವರು ಪೂಜೆ ಮಾಡಿರ್ತಕ್ಕಂಥ ದೇವರ ಕುಂಕುಮ ಅಂತಂದರೆ ಅದನ್ನು ಒಂದು ಚಿಟಿಕೆಯನ್ನು ನೀವು ಇಟ್ಕೊಂಡಿರೋ ಅಕ್ವೇರಿಯಂ ಒಳಗೆ ಹಾಕಬೇಕು. ಆಗ ನೋಡಿ ರಕ್ಷೆ. ಆ ಮೀನಿನ ಜೊತೆ ಈ ಕುಂಕುಮ ಎರಡು ಬೆರೆಸಿ ಮೀನುಗಳ ಸಾಯಲ್ಲ, ಇನ್ನೂ ರಕ್ಷೆ ಕೊಡುತ್ತೆ. ಆ ಕುಜನಿಗೆ ಶಕ್ತಿ ಕೊಡುತ್ತೆ. ಧರಣಿ ಗರ್ಭ ಸಂಭೂತಂ, ಆ ಗರ್ಭಕ್ಕೆ ಈ ಧರಣಿ ಅಂದರೆ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಹರ್ಷಣದ ಕೊಂಬು ಯಾವಾಗ ಹರ್ಷಣ ಆಗುತ್ತೋ, ಹರ್ಷಣದಿಂದ ಕುಂಕುಮ ಆಗುತ್ತೋ ಅದು ಹೋಗಿ ಮೀನಿನ ಪಾಲು ಸೇರುತ್ತೆ. ಕುಜನಿಗೆ ಶಕ್ತಿ ಮತ್ತು ಹೆಚ್ಚಾಗತ್ತೆ. ಇದು ನಿಜವಾದ ಮನೆಯ ವಾಸ್ತು. ಆ ಮೂಲೆಯಲ್ಲಿ ನಾವು ಅಕ್ವೇರಿಯಂ ಇಟ್ಟಾಗ ಎಲ್ಲಿಡಬೇಕು, ಯಾವ ಮೂಲೆಯಲ್ಲಿ ಇಡಬೇಕು, ಎಷ್ಟು ಫಲವನ್ನು ಕೊಡುತ್ತೆ?